ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ತುಂಬ ದಿನಗಳ ನಂತರ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಏನಪ್ಪ ಅಂತಂದರೆ ಊರಲ್ಲಿ ಜಾತ್ರೆ ಇದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ, ತುಂಬ ಟೈಮ್ ಇಲ್ಲ. ಸೊ ಹಾಗಾಗಿ ಬ್ಲೌಸ್ಗಳೆಲ್ಲ ತುಂಬಾ ಇತ್ತು. ಹಾಗೆ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀನಲ್ವ, ಸೊ ಹಾಗಾಗಿ ಸ್ಯಾರೀಸ್ ಕೂಡ ಜಾತ್ರೆ ಸಲುವಾಗಿ ಸ್ಯಾರೀಸ್ ಕೂಡ ಹಾಕೋಕ್ಕೆ ಎಲ್ಲ ಓಡಾಡೋದು, ಬ್ಲೌಸ್ಗಳು ತುಂಬ ಅಂದರೆ ತುಂಬಾ ಇದೆ. ಸೊ ಹೀಗಾಗಿ ನನಗೆ ಈ ಟೈಮಲ್ಲಿ ವಿಡಿಯೋಸ್ಗಳು ಮಾಡಿಕೊಂಡು ಅದನ್ನು ಎಡಿಟಿಂಗ್ ಮಾಡಿಕೊಂಡು ಕೂರುವಷ್ಟು ಟೈಮಲ್ಲಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದಮೇಲೆ ಅದನ್ನು ಎಲ್ಲಿ ಅಪ್ಲೋಡ್ ಮಾಡಲಿ ಅಲ್ವಾ. ಸೊ ಹಾಗಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತು ಯಾಕಪ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಇವತ್ತು ಹೊಲದಲ್ಲಿ ಗೊಂಜಾಳದ್ದು ಮೇವಿಗೆ ಅದು ಏನೋ ಮಿಷನ್ನಲ್ಲಿ ಏನೋ ಮಾಡೋದು ಬಂದಿದೆ ಅಂತ. ಕೈ ತೆಗಿರಿ. ಸೊ ಅದಕ್ಕೆ ಅವ್ರಿಗೆ ಸ್ವಲ್ಪ ಅಡುಗೆ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಅಡುಗೆ ಮಾಡಿಕೊಂಡೆ. ನಾನು ಕೂಡ ನಿಮಗೆ ವಿಡಿಯೋನ ಹಾಕಿರಲಿಲ್ಲಲ್ವ. ಸೊ ನಾನು ಕೂಡ ನಮ್ಮ ವೈಟಿ ಫ್ಯಾಮಿಲೀಸ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ. ನೀವು ಕೂಡ ಮಿಸ್ ಮಾಡ್ಕೊಳ್ತಿದ್ರಿ ಅನ್ಕೋತೀನಿ. ಮಿಸ್ ಮಾಡ್ಕೊಳ್ತಿದ್ನಿ ಅನ್ನೋರು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಮಾತ್ರ ಎಲ್ಲರನ್ನೂ ಮಿಸ್ ಮಾಡಿಕೊಂಡೆ. ಬಟ್ ಸೊ ಇದೆ ಬ್ಯುಸಿ ಕಾರಣ ಸಲುವಾಗಿ ಕೇಳ್ತಾಯಿದ್ರಿ ನಾನು ಯಾಕೆ ವಿಡಿಯೋಸ್ ಹಾಕ್ತಿಲ್ಲ ಏನು ಅಂತ. ಸೊ ಇದೇ ಕಾರಣ, ಊರಲ್ಲಿ ಜಾತ್ರೆ ಇರೋದ್ರಿಂದ ಬ್ಲೌಸಸ್ಗಳೆಲ್ಲ ತುಂಬ ಇದೆ. ಸೊ ಹೀಗಾಗಿ ನನಗೆ ವೀಡಿಯೋಸು ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ತುಂಬ ಅಂದರೆ ತುಂಬ ಬ್ಲೌಸಸ್ಗಳಿವೆ. ಸೊ ಅವನ್ನ ಸ್ಟಿಚ್ ಮಾಡಿ ನಾನು ಮಾಡೋಷ್ಟರಲ್ಲಿ ಸುಸ್ತಾಗಿಬಿಡತ್ತೆ, ಮತ್ತು ಟೈಮೇ ಸಾಲ್ತಿಲ್ಲ. ಹಾಗಾಗಿ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ, ಮತ್ತು ವೀಡಿಯೋಸ್ ಮಾಡಿಕೊಂಡ್ರು ಅವ್ರನ್ನ ಎಡಿಟಿಂಗ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ವೀಡಿಯೋಸ್ಗಳನ್ನ ಹಾಕ್ತಾ ಇರಲಿಲ್ಲ. ಸೊ ನೋಡಿ, ಇದು ಮನೆಯಲ್ಲೇ ಮಾಡಿದಂಥ ಬೇಳೆ ನೋಡಿ ಯಾವ ರೀತಿ ಇದೆ ಅಂತ. ಮನೆಯಲ್ಲೇ ಮಾಡಿದಂಥ ಬೇಳೆ ತುಂಬ ಒಂದು ಟೇಸ್ಟ್ ಕೊಡುತ್ತೆ. ಫುಲ್ ಹಣ್ಣಂಗೆ ಕುದಿಸಿ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಈ ಬೇಳೆ. ಮನೆಯಲ್ಲೇ ಮಾಡಿದ ಬೇಳೆ ಅಲ್ವಾ, ಹೊಲದಂದು, ನಮ್ಮದೇ ಹೊಲದಂದು ಬೇಳೆನ ತಂದು ಈ ರೀತಿ ಒಡೆದು ಮಾಡಿರೋದು. ಇದನ್ನು ನೋಡಿ, ಇಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಸೊ ನೀರು ಹೆಸರು ಬರ್ತಾ ಇದೆ. ಇವಾಗ ಇದನ್ನು ಬೇಳೆನ ಹಾಕಿ ಅವರಿಗೆ ಪಲಾವ್ ಮತ್ತು ಸಾಂಬಾರು ಮಾಡಬೇಕು. ಸೊ ಅದಕ್ಕೋಸ್ಕರ ಸಾಂಬಾರಿಗೋಸ್ಕರ ಬೇಳೆದು ತುಂಬ ಹೊತ್ತು ಕುದಿಬೇಕು, ಬೇಗ ಕುದಿಯೋದಿಲ್ಲ. ಬೇಳೆ ಅಂದರೆ ಮನೆ ಬೇಳೆ ಅಲ್ವಾ, ಒಡೆದಿರೋ ಬೇಳೆ, ಇದು ತುಂಬ ಹೊತ್ತು ಕುದಿಬೇಕು. ಸೊ ಹಾಗಾಗಿ ನೀರನ್ನ ಜಾಸ್ತಿ ಇಟ್ಟು ಕುದಿಸ್ಕೋಬೇಕು. ಇದು ನಾವು ಸ್ವಲ್ಪನೇ ಕುದಿಸಿ ಮಾಡ್ತೀವಿ ಅಂದರೆ ಟೇಸ್ಟ್ ಕೊಡೋದಿಲ್ಲ. ಫುಲ್ ಹಣ್ಣಂಗೆ ಕುದಿಬೇಕು. ಕುದ್ರೆ ಮಾತ್ರ ಇದ್ರದ್ದು ಟೇಸ್ಟ್ ಮಾತ್ರ ಸಾಂಬಾರ್ದು ಸಖತ್ತಾಗಿರುತ್ತೆ. ಸೊ ಸಾಂಬಾರಿಗೋಸ್ಕರ ಈ ಒಂದು ಬೇಳೆನ ಹಾಕ್ತಾಯಿದ್ದೀನಿ. ಹಾಗೆ ಪಲಾವ್ ಮಾಡಬೇಕು. ಇದನ್ನಿಷ್ಟು ಮಾಡಿ ಅವರಿಗೆ ಪ್ಯಾಕ್ ಮಾಡಬೇಕು. ಸೊ ಪ್ಯಾಕ್ ಮಾಡಿ ಕೊಟ್ಟು ಆಮೇಲೆ ನನ್ನ ಜಾತ್ರೆ ಬ್ಲೌಸಸ್ನ ಸ್ಟಾರ್ಟ್ ಮಾಡಬೇಕು. ಇವಾಗಿನ್ನೂ ಟೈಮು 8 ಗಂಟೆ ಆಗಿದೆ, ಮಾರ್ನಿಂಗ್ 8 ಗಂಟೆ ಆಗಿದೆ. ಇವತ್ತೇ ಮಾಡ್ತಿರೋ ವಿಡಿಯೋ ಇದು. ಇವತ್ತಿನ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ನಾನು ಸ್ಯಾರಿ ಬಿಸ್ನೆಸ್ಗೋಸ್ಕರ ಸ್ಯಾರಿ ತರಕ್ಕೆ ಹೋಗಿದ್ದೆ ಅನ್ನಲ್ವ. ಸೊ ಅಲ್ಲಿ ಒಂದು ಸಣ್ಣ ಕ್ಲಿಪ್ ಅಷ್ಟು ಮಾಡಿಕೊಂಡೆ. ಸ್ಯಾರಿ ನಾನೇ ಸೆಲೆಕ್ಟ್ ಮಾಡೋ ಕಾರಣ ಸೊ ನನಗೆ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ಒಂದು ಸಣ್ಣ ಕ್ಲಿಪ್ಸು ಶಾಪಲ್ಲಿ ಯಾವ್ಯಾವ ರೀತಿ ಸ್ಯಾರಿ ಇದೆ ಅಷ್ಟೇ ಸಣ್ಣ ಕ್ಲಿಪ್, ದೊಡ್ಡ ಕ್ಲಿಪ್ ಏನಿಲ್ಲ, ಅದನ್ನು ಮಾಡ್ಕೊಂಡಿದ್ದೀನಿ. ಆ ಒಂದು ಕ್ಲಿಪ್ನೂ ಕೂಡ ನಾನು ಆ್ಯಡ್ ಮಾಡ್ತೀನಿ ಇದರಲ್ಲಿ, ಯಾವ ರೀತಿ ಎಲ್ಲ ಸ್ಯಾರಿ ಇತ್ತು ಏನು ಅಂತ. ನೋಡಿರಿ ಕಲರ್ ಹೆಂಗೆ ಕಾಣಕತ್ತೈತೆ, ಸಖತ್ತಾಗಿ ಕಾಣಕತ್ತೈತ್ಲೆ. ಇದು ರೆಡಿ ಆದಮೇಲೆ ಅಗದಿ ಕಲರ್ ಚೆನ್ನಾಗಿ ಕಾಣಿಸ್ತೈತಿ ನೋಡಿರಿ. ಈಚೆ ಕಡೆ ಅನ್ನಕ್ಕೆ ಒಗ್ಗರಣೆ ಹಾಕಿ ಅದನ್ನು ಹೊದ್ಯಾಡಕ್ಕೆ ಬಿಟ್ಟಿದ್ದೀನಿ. ಇವಾಗ ಸಾರಿಗೆ ಒಗ್ಗರಣೆ ಹಾಕಿನಿ ನೋಡಿರಿ. ಜಸ್ಟ್ ಇವಾಗ ಸಾರಿಗೆಲ್ಲ ಒಗ್ಗರಣೆ ಹಾಕಿನಿ. ಕಲರ್ ನೋಡ್ತಿರ್ಬೇಕು ಎಷ್ಟು ರಬ್ಬು ಬಂದೈತೆ ಅಂತೇಳಿ. ಇದ ನೋಡ್ರಿ ಹೊಲದಾಗ ಮಾಡತ್ತಿದ್ದು ಗೊಂಜಾಳ ಶೈಲೇಜ್ ಮಾಡತ್ತಾರ.
ಹಿಂಗೆ ಶೈಲೇಜ್ ಗತೆ ಮಾಡಿ, ಅಂದರೆ ಮೇವು ಅದನ್ನೆಲ್ಲ ಪುಡಿ ಪುಡಿ ಮಾಡಿ ದನಗಳಿಗೆ ಹಿಂಗೆ ಎಲ್ಲ ಮೇವಿಗಾಗಿ ಯೂಸ್ ಮಾಡ್ತಾರೆ ನೋಡಿ. ಹಿಂಗೆ 50 ಕಿಲೋದಂಥವು ಚೀಲ ಮಾಡಿ ಮಾಡಿ ಆ ಮೇವನ್ನ ಪುಡಿ ಮಾಡಿ ಕಟ್ತಾರೆ ನೋಡಿ. ಇಲ್ಲಿ ಒಂದಿಷ್ಟು ಮಾಡಿಟ್ಟಾರು ಇಂಥವು ಫುಲ್ಲು ಹೊಲ್ದಂದೆಲ್ಲ ಗೊಂಜಾಳ ಮೇವು ಹಿಂಗೆ ಮಾಡತ್ತಾರ ನೋಡ್ರಿ. ಇದು ಸಾರಿ, ಇದು ಒಂದು ಸ್ವಲ್ಪ ಸಣ್ಣ ಕ್ಲಿಪ್ ಹಾಕ್ತೀನಿ ಅಂತ, ಅದು ಜಾಸ್ತಿ ವಿಡಿಯೋ ಮಾಡ್ಕೊಂಡಿಲ್ಲ ನೋಡಿ. ಈ ರೀತಿ ಎಲ್ಲ ಸಾರಿ ಇದೆ, ಚೆನ್ನಾಗಿತ್ತು. ನಮಗೆ ಹೋಲ್ಸೇಲಲ್ಲಿ ತುಂಬ ಚೆನ್ನಾಗಿ ಕೂಡ ಸಿಗ್ತಾಯಿತ್ತು ನೋಡಿ. ಸ್ಯಾರಿ ಎಲ್ಲ ರೀತಿ ಸ್ಯಾರಿ ಕೂಡ ಇಲ್ಲಿ ಇದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹಾಗೆ ಡಿ-ಮಾರ್ಟ್ಗೆ ಹೋಗಿದ್ವಿ. ಡಿ-ಮಾರ್ಟ್ಗೆ ಹೋಗಿ ಕೆಲವೊಂದಿಷ್ಟು ಮನೆಗೆ ಬೇಕಾದಂಥ ಐಟಮ್ಸ್ನ ತೊಗೊಂಬಂದ್ವಿ ನೋಡಿ. ಡಿ-ಮಾರ್ಟ್ ತುಂಬ ಚೆನ್ನಾಗಿದೆ. ಡಿ-ಮಾರ್ಟಲ್ಲಿ ಇಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ವಿಡಿಯೋ ಆ್ಯಂಡ್ ಫೋಟೋ ಅಲಾವಿಲ್ಲ ಅಂದರು. ಸೊ ಹಾಗಾಗಿ ಸಣ್ಣ ಕ್ಲಿಪ್ಸ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಇದನ್ನು ಕೂಡ ತುಂಬ ಮಾಡ್ಕೊಂಡಿಲ್ಲ. ಎಲ್ಲ ಒಳ್ಳೆ ಐಟಮ್ಸ್ ಇತ್ತು. ನಾವು ಏನಿಲ್ಲ ಅಂದರೆ ಒಂದು 8,000 ರೂಪಾಯಿ ಮೇಲೆ ಬಿಲ್ ಮಾಡಿದ್ವಿ. ತುಂಬ ಐಟಮ್ಸ್ ತೊಗೊಂಡ್ವಿ, ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಮಕ್ಕಳಿಗೋಸ್ಕರ ಬಾದಾಮಿ ಎಲ್ಲ ನೋಡ್ತಾ ಇದ್ವಿ. ಅಲ್ಲಿ ಬಂದು ಅವರು ವಿಡಿಯೋ ಮತ್ತು ಫೋಟೋ ಅಲಾವಿಲ್ಲ ಅಂದರು. ಸೊ ಹಾಗಾಗಿ ನಾನು ಜಾಸ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಇದನ್ನೆಲ್ಲ ಮಾಡಿಕೊಂಡು ನಾವು ಮನೆಗೆ ಹೋಗುವಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಸೊ ಮತ್ತೆ ಇನ್ನು ಯಾವಾಗ ವೀಡಿಯೋ ಹಾಕ್ತೀನೋ ಗೊತ್ತಿಲ್ಲ. ಸೊ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ವೀಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವೀಡಿಯೋದ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.